ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಾಸ್ ಲೈಫ್ ಲೈನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೀಕ್ ಡೇಸ್ ದಿನ ಅಥವಾ ನಾನ್ ವೆಜ್ ತಿಂದೇ ಇರೋ ದಿನ ಅಂದರೆ ವಾರಗಳ ದಿನದಲ್ಲಿ ನಮಗೆ ನಾನ್ ವೆಜ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದರೆ ಒಂದು ಒಳ್ಳೆ ಕುಷ್ಕ ರೈಸ್ನ ಮಾಡಿಕೊಂಡು ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಥರ ಆಗಲಿ ಇಲ್ಲ ಲಂಚ್ಗಾಗಲಿ ಮಾಡ್ಕೊಂಡು ತಿನ್ಬೋದು. ಸೊ ಆ ರೆಸಿಪಿ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಮಸಾಲೆ ಡಬ್ಬದಲ್ಲಿರೋ ಎಲ್ಲ ಸ್ಪೈಸಸ್ನೂ ಹಾಕಿಬಿಡಿ. ಎಣ್ಣೆ ಮತ್ತು ತುಪ್ಪದಲ್ಲಿ ನೀಟಾಗಿ ಸಾರ್ಟ್ ಮಾಡಿಕೊಂಡು, ಸೊ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವಂತೂ ಎಲ್ಲ ಆಲ್ಮೋಸ್ಟ್ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿರ್ತೀವಿ. ಇಲ್ಲಿ ಜಾಸ್ತಿ ಐಟಮ್ ಬೇಡ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಟೊಮ್ಯಾಟೊನ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿರಬೇಕು. ಅಂದರೆ ಉದ್ದುದ್ದವಾಗಿ ತಿನ್ನಬೇಕಾದ್ರೆ ನಮಗೆ ತುತ್ತಲ್ಲಿ ಸಿಗಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ದೆನ್ ಪುದೀನ, ಕೊತ್ತಂಬರಿ ಮತ್ತು ಒಂದು 1/2 ಕಪ್ ಆಗುವಷ್ಟು ಮೊಸರು ಬೇಕಾಗುತ್ತೆ ಅಷ್ಟೇ. ದೆನ್ ಗರಂ ಮಸಾಲ. ಸೊ ಈಗ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಆಲ್ವೇಸ್ ಅದನ್ನು ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಬಿಕಾಸ್ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ನ ಹಸಿ ವಾಸನೆ ಏನಿರುತ್ತಲ್ಲ ಅದು ನೀಟಾಗಿ ಹೋಗಬೇಕು. ಸೊ ಅದು ಹೋದಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಎಷ್ಟೇ ನೀಟಾಗಿ ನಾವು ಅದನ್ನು ಬೇಯಿಸಲಿಲ್ಲ ಅಂತ ಅಂದರೆ ತಿನ್ನಬೇಕಾದ್ರೆ ಒಂಥರ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಬಂದಂಗೆ ಆಗುತ್ತೆ. ಸೊ ಈಗ ನಾನು ಉದ್ದನಾಗಿ ಹೆಚ್ಕೊಂಡಿರುವಂತಹ ಸ್ಲೈಸಲ್ಲಿ ಹೆಚ್ಕೊಂಡಿರುವಂಥ ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಎಲ್ಲ ಮಸಾಲೆಯಲ್ಲಿ ಹೊಂದ್ಕೋಬೇಕಾಗತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಪು ಈರುಳ್ಳಿ ಮತ್ತು ಟೊಮ್ಯಾಟೊನ ನೀಟಾಗಿ ಬಾಯ್ಲ್ ಆಗೋದಕ್ಕೆ ಅಂದರೆ ಬೇಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ವಲ್ಪ ಅರಿಶಿನ ಪುಡಿ. ಸೊ ಅರಿಶಿನ ಪುಡಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಯೂಸ್ ಮಾಡೋದ್ರಿಂದ ಇದನ್ನು ಸ್ಕಿಪ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದರ್ವೈಸ್ ಅದಾದಮೇಲೆ 1 ಟೀ ಸ್ಪೂನಷ್ಟು ಅಂದರೆ ದೊಡ್ಡ ಚಮಚ ಏನಿರುತ್ತಲ್ಲ ಅದರಷ್ಟು 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಅರ್ಧ ಹಿಡಿ ಪುದೀನ ಹಾಕ್ಕೊಳ್ಳೋದು. ನೆಕ್ಸ್ಟು ಅರ್ಧ ಕಪ್ ಏನು ಮೊಸರು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಸಾರ್ಟ್ ಮಾಡಿಕೊಂಡು ಮೊಸರಿನ ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಬೇಯಿಸಬೇಕು. ಅಂದರೆ ಸ್ವಲ್ಪ ಕುದಿ ಬರಬೇಕದು. ಆವಾಗಲೇ ನಾವು ಕುಷ್ಕದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೋಡಿ ಈ ಥರ ಟೆಕ್ಸ್ಚರ್ ಬರುತ್ತೆ. ನೆಕ್ಸ್ಟು ಮ್ಯಾರಿನೇಷನ್ಗೆ ಅಂತ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ತಾಯಿದ್ದೀನಿ. ನಂತರ ನಿಮ್ಮ ಅಳತೆಯಲ್ಲಿ ಅಂದರೆ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಜನದ ಅಳತೆಗೆ ನೀವು ಅಕ್ಕಿನ ತೊಳೆದು ಹಾಕ್ಕೋಬೇಕು. ಅಕ್ಕಿನ ಸ್ವಲ್ಪ ಒಂದು 5-10 ನಿಮಿಷ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಕಾಳುಗಳು ತುಂಬ ಟೇಸ್ಟಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನ್ ವೆಜ್ಗೂ ಕೂಡ ವೆಜ್ಗೂ ಕೂಡ ಇದನ್ನು ನೀಟಾಗಿ ಮಾಡ್ಕೋಬೋದು. ಇದ್ರ ಜೊತೆಗೆ ವೆಜ್ ಕುರ್ಮಾ ಮಾಡ್ಕೋಬೋದು ಅಥವಾ ಸಲಾಡ್ಸ್ ಮಾಡ್ಕೋಬೋದು, ಮೊಸರು ಬಜ್ಜಿ ಮಾಡ್ಕೋಬೋದು, ಯಾವುದೇ ಥರ ರಾಯ್ತ ಕೂಡ ಮಾಡ್ಕೋಬೋದು. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಐಟಮ್ಸ್ ಇಲ್ಲದೆ ಈಸಿಯಾಗಿ ಒಂದು ದಿನ ಕುಷ್ಕನ ಟೇಸ್ಟ್ ಮಾಡಬೇಕು ಮನೇಲಿ ಅಂತ ಹೇಳಿದರೆ ಈ ಟೈಪಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಾಗಿತ್ತು ನನ್ನ ಚಾನಲಲ್ಲಿ ಇರುವಂತಹ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಸೌತೆಕಾಯಿ, ಸ್ವಲ್ಪ ನಿಂಬೆಹಣ್ಣನ್ನು ಸೈಡ್ಸಲ್ಲಿ ಇಟ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಒಂದು ಒಳ್ಳೆಯ ಕುಷ್ಕ ರೆಸಿಪಿನ ಮನೇಲಿ ತಿಂದಂಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.